ಈಗ ಮೋಹಿನಿ ದೇವಿ, ನಿಮ್ಮ ಬಳಿ 7 ಪ್ರಶ್ನೆಗಳು ಉಳಿದಿವೆ. ಇದರಲ್ಲಿ ಒಂದು ಪ್ರಶ್ನೆಗಾದರೂ ನೀವು ಉತ್ತರ ನೀಡುವುದರಲ್ಲಿ ಅಸಮರ್ಥರಾದರೆ ನೀವು ಸೋತಿರಿ ಎಂದು ಘೋಷಣೆ ಮಾಡಬೇಕಾಗುತ್ತದೆ. ಮೋಹಿನಿ ದೇವಿ, ನನ್ನ 3ನೇ ಪ್ರಶ್ನೆ, ನನಗೆ ಊಟ ಕೊಟ್ಟಷ್ಟು ನಾನು ಜೀವಂತನಾಗ್ತೀನಿ, ನನಗೆ ನೀರನ್ನ ಕೊಟ್ರೆ ನಾನು ಮೃತ್ಯು ಹೊಂದ್ತೀನಿ. ಹೇಳಿ, ನಾನು ಯಾರು? ಇದರ ಉತ್ತರ ನನಗೆ ಗೊತ್ತಿಲ್ಲ. ಉತ್ತರ ಅಗ್ನಿ. ಅಗ್ನಿಗೆ ನಾವು ಎಣ್ಣೆ, ತುಪ್ಪ, ಕಟ್ಟಿಗೆ ಏನ್ ಹಾಕಿದ್ರು ಕೂಡ ಅದು ಉರಿತಾ ಹೋಗುತ್ತೆ. ಆದ್ರೆ ಅದ್ರ ಮೇಲೆ ನೀರನ್ನ ಹಾಕಿದ್ರೆ ಅದು ಮೃತ್ಯು ಆಗತ್ತೆ. ಮಹಾಪ್ರಭು, ನೀವೇ ನೋಡಿದ್ರಿ ಮೋಹಿನಿ ದೇವಿಯವರು ನನ್ನ 2 ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗ್ಲಿಲ್ಲ. ಅದ್ರ ಅರ್ಥ ವಿಜೇತ ನಾನಾಗಿದ್ದೀನಿ. ಏನು ಗುರುವರ್ಯ, ನಾನ್ ಸತ್ಯ ಹೇಳ್ದೆ ಅಲ್ವಾ? ಹಾ, ಸತ್ಯ ಸತ್ಯ, ನೀವು ಹೇಳಿದ್ದು ಸತ್ಯ. ಪಂಡಿತ ರಾಮಕೃಷ್ಣ ಗೆದ್ದಿದ್ದಾನೆ. ಮತ್ತೆ ನನ್ನ ಮಾತಿನ ತಾತ್ಪರ್ಯ ಏನಂದ್ರೆ ಮೋಹಿನಿ ದೇವಿ ಅವರು ಮೋಹಿನಿ ದೇವಿ ನಮ್ಮ ಅತಿಥಿ, ಅಷ್ಟೊಂದು ನಿಷ್ಠುರರಾಗಬೇಡಿ. ನೀವೇನು ಹೇಳಬೇಕು ಅಂತಿದ್ರ ಪಂಡಿತ ರಾಮಕೃಷ್ಣ? ನಾವು ನಮ್ಮ ಅತಿಥಿಗೆ ಇನ್ನೊಂದು ಅವಕಾಶವನ್ನ ಕೊಡ್ಲೇಬೇಕು. ಹಾ, ಅಗತ್ಯವಾಗಿ ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ ಮಹಾರಾಜರೇ. ಸರಿಯಾಗಿ ಹೇಳುತ್ತಿದ್ದೀರಿ ಪಂಡಿತ ರಾಮಕೃಷ್ಣ. ಮೋಹಿನಿ ದೇವಿಯವರಿಗೆ ಇನ್ನೊಂದು ಅವಕಾಶ ನೀಡುವುದಾಗಲಿ. ಮತ್ತೊಂದು ಅವಕಾಶ? ಮನೆಗೆ ಬರಕ್ಕೆ ಅವ್ರಿಗೆ ಕೈ ಕಾಲು ಮುರಿದು ಅವನ ಕೈಗೆ ಕೊಡ್ತೀನಿ. ಮೋಹಿನಿ ದೇವಿ, ಈಗ ನಾನು ನಿಮ್ಗೆ ಕೇಳುವಂತಹ ಪ್ರಶ್ನೆಗಳ ಉತ್ತರ ನಿಮ್ಮ ಅಕ್ಕಪಕ್ಕದಲ್ಲೇ ಇದೆ. ಅದು ಈ ಜಾಗದಲ್ಲೇ. ನನ್ನ ಶರೀರದಲ್ಲಿ 2 ಭಾಗ ಇದೆ, 2 ಕೂಡ ಬೇರ್ಪಟ್ಟಿದೆ. ನಾನೆಷ್ಟು ಸ್ಥಿರತೆಯಿಂದ ಇರ್ತೀನೋ ಅಷ್ಟು ವೇಗವಾಗಿ ಓಡುತ್ತೆ. ಹೇಳಿ, ನಾನು ಯಾರು ಅಂತ? ನನಗೆ ಇದರ ಉತ್ತರ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಪ್ರಶ್ನೆನ ವಿಚಿತ್ರವಾಗಿ ಕೇಳ್ತಾ ಇದ್ದೀರಾ. ಪಂಡಿತ ರಾಮಕೃಷ್ಣ, ನೀವು ಹೇಳಿದ್ರಿ ಈ ಪ್ರಶ್ನೆಗೆ ಉತ್ತರ ರಾಜಸಭೆಯಲ್ಲಿ ಇದೆ. ನಮಗೂ ತಿಳ್ಕೊಳ್ಳೋ ಆಸೆ ಇದೆ. ಏನದು? ಗುರುವರ್ಯರೇ, ಈ ಪ್ರಶ್ನೆಯ ಉತ್ತರವನ್ನ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀರಾ. ಅದ್ಯಾ ಗಡಿಯಾರ? ಅಯ್ಯೋ ದೇವ್ರೆ, ಉತ್ತರ ನನ್ನ ಕಣ್ಮುಂದೆನೇ ಇದೆ, ಮತ್ ನನಗೂ ಗೊತ್ತಾಗ್ಲಿಲ್ಲ. ಹಾಗಾದರೆ ಪಂಡಿತ ರಾಮಕೃಷ್ಣ ಈ ಸ್ಪರ್ಧೆಯ ವಿಜೇತರು. ಏಕೆಂದರೆ ಪಂಡಿತ ರಾಮಕೃಷ್ಣ 9ರಲ್ಲಿ 8 ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ಹಾಗೂ ಮೋಹಿನಿ ದೇವಿ ಪಂಡಿತ ರಾಮಕೃಷ್ಣರ 4 ಪ್ರಶ್ನೆಗಳಿಗೆ ಕೇವಲ 1ಕ್ಕೆ ಮಾತ್ರ ಉತ್ತರ ನೀಡಿದ್ದಾರೆ. ಹಾಗಾಗಿ ಪಂಡಿತ ರಾಮಕೃಷ್ಣ ಪೂರ್ಣ ರೂಪದಲ್ಲಿ ಸ್ಪಷ್ಟ ವಿಜೇತರು. ಇಲ್ಲ, ಇದು ನ್ಯಾಯನೇ ಅಲ್ಲ. ಪಂಡಿತ ರಾಮಕೃಷ್ಣ ಬೇಕು ಅಂತಲೇ ಕಠಿಣವಾದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದರ ಉತ್ತರ ಕೇವಲ ಅವರ ಹತ್ರ ಮಾತ್ರ ಇದೆ. ಈ ಪ್ರಕಾರ ಯಾರು ಬೇಕಾದ್ರೂ ಪ್ರಶ್ನೆ ಕೇಳಿ ವಿಜೇತರಾಗ್ಬೋದಲ್ವಾ? ಆದ್ರೆ ನಿಮಗೂ ಕೂಡ ವಿಜೇತ ಅಂತ ಹೇಳೋದು ಅನುಚಿತವಾಗಿದೆ ಮೋಹಿನಿ ದೇವಿ. ಯಾಕೆ ಅಂದ್ರೆ ನೀವು ಪ್ರಶ್ನೆಗಳನ್ನ ಕೇಳಿದ್ದು ನಿಮಗೆ ಮಾತ್ರ ಉತ್ತರ ಗೊತ್ತಿತ್ತು. ಆದ್ರೆ ಇದ್ಯಾಕೆ ನೀವು ಸರಿ ನಾನು ತಪ್ಪು ಅಂತ? ಇದೆಂತ ನ್ಯಾಯ ಹೇಳಿ? ನಾನು ಹಾಗಾದ್ರೆ ಹೇಗ್ ಸೋತೆ? ಮೋಹಿನಿ ದೇವಿ, ಇದ್ದಕ್ಕಿದ್ದಾಗೆ ನೀವು ಪ್ರತಿಸ್ಪರ್ಧಿಯ ಮೇಲೆ ದಾಳಿ ಮಾಡಿದಾಗ ಇದರಿಂದ ನಿಮ್ಮ ವಿದ್ವತ್ ಹೇಗ್ ಗೊತ್ತಾಗುತ್ತೆ ಹೇಳಿ? ಸರಿ, ನಾನ್ ನಿಮ್ಗೆ ಇನ್ನೊಂದು ಅವಕಾಶವನ್ನ ಕೊಡ್ತೀನಿ. ಸಂಪೂರ್ಣ ನಿಷ್ಪಕ್ಷಪಾತವಾಗಿ ಒಂದ್ ವೇಳೆ ಈ ಬಾರಿ ನೀವು ವಿಜೇತರಾದ್ರೆ ನಾನು ಜೀವನ ಪರ್ಯಂತ ನಿಮ್ಮ ದಾಸನಾಗಿರ್ತೀನಿ. ನಿಮ್ಗೆ
ನಿಮ್ಮ ಬುದ್ಧಿಶಕ್ತಿಯನ್ನ ತೋರಿಸ್ಬೇಕು ತಾನೆ. ಈಗ ಒಂದು ನಿಷ್ಪಕ್ಷಪಾತವಾಗಿ ಸ್ಪರ್ಧೆ ಆಗುತ್ತೆ. ಇಲ್ಲಿ ಉಪಸ್ಥಿತರಿರುವ ಪ್ರತಿಯೊಬ್ರು ಒಂದೊಂದು ಪ್ರಶ್ನೆನ ಕೇಳ್ತಾರೆ. ನಮ್ಮಿಬ್ರಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಯಾರು ಮೊದಲು ಕೊಡ್ತಾರೋ ಅವರು ವಿಜೇತರಾಗ್ತಾರೆ. ಈ ಸ್ಪರ್ಧೆ ಸ್ಪಷ್ಟಗೊಳಿಸುತ್ತೆ ಯಾರಿಗೆ ಎಷ್ಟು ಜ್ಞಾನ ಇದೆ ಅಂತ. ಯಾರು ಕೂಡ ನಮ್ಮಿಬ್ರ ಮುಖ ನೋಡ್ಕೊಂಡು ಏಕಪಕ್ಷಪಾತವಾಗಿ ನಮ್ಮಿಬ್ರಲ್ಲಿ ಸರಳ ಪ್ರಶ್ನೆಯನ್ನ ಕೇಳೋದಿಲ್ಲ. ಇದೇ ಒಳ್ಳೆ ಅವಕಾಶ ನಮ್ಮ ಬುದ್ಧಿಮಟ್ಟವನ್ನ ತೋರಿಸ್ಕೊಳ್ಳೋದಕ್ಕೆ. ಇದಕ್ಕೆ ಮಹಾಪ್ರಭುಗಳ ಅನುಮತಿ ಇದೆಯಾ? ಖಂಡಿತ. ಮಂತ್ರಿಗಳೇ. ಸರಿ ಮಹಾರಾಜ. ಈ ಗಂಟೆ ಇಬ್ಬರಿಗೂ ನೀಡಿ. ಪ್ರಶ್ನೆ ಕೇಳಿದ ನಂತರ ಯಾರು ಮೊದಲು ಈ ಗಂಟೆ ಬಾರಿಸುತ್ತಾರೋ ಅವರಿಗೆ ಆ ಪ್ರಶ್ನೆಗೆ ಉತ್ತರ ನೀಡುವ ಅವಕಾಶ ಸಿಗುತ್ತದೆ. ಹೇಳಿ ಮೋಹಿನಿ ದೇವಿ, ನಿಮಗೆ ಈ ಸ್ಪರ್ಧೆ ಸಮ್ಮತವಿದೆಯೋ ಅಥವಾ ಸೋತೆ ಅಂತ ಒಪ್ಕೋತೀರೋ? ಖಂಡಿತ ಇಲ್ಲ. ಈ ಸಲ ಖಂಡಿತ ನಾನ್ ನಿಮ್ಮನ್ನ ಸೋಲಿಸ್ತೀನಿ. ಆದ್ರೆ ನನ್ನದೊಂದು ಷರತ್ತಿದೆ. ಆದ್ರೆ ಈ ಸ್ಪರ್ಧೆಯಲ್ಲಿ ಮಹಾರಾಜರ ಗೌರವ ಮತ್ತೆ ಪ್ರತಿಷ್ಠೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇದು ಕೇವಲ ನಮ್ಮಿಬ್ರ ಮಧ್ಯ ಆಗುತ್ತೆ. ಇದು ಒಳ್ಳೆ ಅವಕಾಶ ನಿಮಗೆ ನಿಮ್ಮ ಪ್ರತಿಷ್ಠೆಯನ್ನ ಪುನಃಸ್ಥಾಪಿಸಿಕೊಳ್ಳೋದಕ್ಕೆ. ಆಗಲಿ. ಇದು ಕೇವಲ ನನ್ನ ಮತ್ತೆ ನಿಮ್ಮ ಮಧ್ಯ ಇರುತ್ತೆ. ಮಂತ್ರಿಗಳೇ, ಮೊದಲನೇದಾಗಿ ನೀವು ಇವರನ್ನು ಪ್ರಶ್ನೆ ಕೇಳಿ. ಎಲ್ಲ ಜನರು ನನ್ನನ್ನ ಅಪೇಕ್ಷೆ ಪಡ್ತಾರೆ, ಆದ್ರೆ ನನ್ನನ್ನ ಎದುರಿಸೋದಿಕ್ಕೆ ಅವರು ಭಯ ಬೀಳ್ತಾರೆ. ನಾನು ಯಾರು? ಉತ್ತರ ಸತ್ಯ. ನಿಮ್ಮ ಉತ್ತರ ಸರಿಯಾಗಿದೆ. ಆಚಾರ್ಯರೇ, ಮುಂದಿನ ಪ್ರಶ್ನೆ ನೀವು ಕೇಳಿ. ಹಾ, ಅದೆಂಥ ಜಾಲ. ಮನುಷ್ಯ ಅದರ ಬಗ್ಗೆ ತಿಳ್ಕೊಳ್ಳದೆ ಇದ್ರೂ ಸಹ ಹೋಗದಲ್ಲಿ ಸಿಕ್ಕಾಕೋತಾನೆ. ವ್ಯಾಮೋಹದ ಬಲೆ. ಸರಿ ಉತ್ತರ. ಅಮ್ಮನವರೇ, ಮುಂದಿನ ಪ್ರಶ್ನೆ ನೀವು ಕೇಳಿ. ಅದೇನದು? ಅದನ್ನ ಮುಟ್ಟದೇನೆ ಒಡೆದು ಹಾಕಬಹುದಾದಂತದ್ದು. ಮಾತು. ಸಾಧು ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ 2 ಉತ್ತರಗಳನ್ನು ಕೊಟ್ಟಿದ್ದಾನೆ ಮತ್ತು ಮೋಹಿನಿ ದೇವಿ ಕೇವಲ 1. ಶಾರದಾ ದೇವಿ, ನೀವು ಪ್ರಶ್ನೆ ಕೇಳಿ. ಅದೇನದು? ಇಡೀ ದಿನ ನಿಮ್ ಜೊತೆನೇ ಇರುತ್ತೆ, ಆದ್ರೆ ನಿಮ್ ಜೊತೆ ಬಿಡದೇ ಇರೋಂಥದ್ದು. ಉತ್ತರ ನೆರಳು. ನಿಮ್ಮ ನೆರಳು ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಸರಿಯಾದ ಉತ್ತರ. ಈಗ ನಮ್ಮ ಮಹಾರಾಣಿಯರಿಗೂ ಅವಕಾಶ ಸಿಗಬೇಕು ಪ್ರಶ್ನೆ ಕೇಳುವುದಕ್ಕೆ. ಅದು ಯಾವ ಶಬ್ದ, ಯಾವುದರ ಉಚ್ಚಾರಣೆ ಸದಾ ತಪ್ಪಾಗಿಯೇ ಇರುತ್ತದೆ. ತಪ್ಪು. ನಿಮ್ಮ ತಾತ್ಪರ್ಯ ಪ್ರಶ್ನೆಯೇ ತಪ್ಪು ಅಂತಲೇ ಅಥವಾ ಮಹಾರಾಣಿಯವರು ತಪ್ಪು ಹೇಳಿದ್ರೆ? ಇಲ್ಲ 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 ಗುರುವರ್ಯ, ಪ್ರಶ್ನೆಲೇ ಉತ್ತರ ಇತ್ತು. ಈ ಪ್ರಶ್ನೆಯ ಉತ್ತರವೇ ತಪ್ಪು. ನನಗೆ ಸರಿಯಾದ ಉತ್ತರ ಬೇಕೋ? ಪಂಡಿತ ರಾಮಕೃಷ್ಣ ಸರಿ ಹೇಳುತ್ತಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ತಪ್ಪು. ಏಕೆಂದರೆ ತಪ್ಪು ಎಂಬುದು ಏಕೈಕ ಶಬ್ದ, ಅದರ ಉಚ್ಚಾರಣೆಯು ತಪ್ಪು ಎಂದೇ. ಹೌದು ಮಹಾರಾಜರೇ. ಪಂಡಿತ ರಾಮಕೃಷ್ಣ, ಸರಿಯಾದ ಉತ್ತರ. ಪಂಡಿತ ರಾಮಕೃಷ್ಣ ಇಲ್ಲಿವರೆಗೂ ಉತ್ತರ ಕೊಟ್ಟಿದ್ದಾನೆ 4ಕ್ಕೆ ಮತ್ತು ಮೋಹಿನಿ ದೇವಿ ಅವರು 1. ಮಹಾರಾಜ, ಈಗ ನೀವು ಪ್ರಶ್ನೆ ಕೇಳಿರಿ. ಇಲ್ಲ, ನಾವು ಪ್ರಶ್ನೆ ಕೇಳಲಾಗುವುದಿಲ್ಲ. ಏಕೆಂದರೆ ನಾವು ನಿನ್ನೆ ರಾತ್ರಿ ಪಂಡಿತ ರಾಮಕೃಷ್ಣರೊಂದಿಗೆ ಇದ್ದೆವು. ಸ್ಪರ್ಧೆಯ ಅಭ್ಯಾಸಕ್ಕಾಗಿ ಅವರ ಸಹಾಯ ಮಾಡುತ್ತಿದ್ದೆವು. ಹಾಗಾಗಿ ನಾವು ಪ್ರಶ್ನೆ ಕೇಳುವುದು ಅನುಚಿತವಾಗುತ್ತದೆ. ಈಗ ಈ ಸ್ಪರ್ಧೆಯ ಅಂಕ
4 ಹಾಗೂ 1 ಆಗಿದೆ ಹಾಗೂ ಪಂಡಿತ ರಾಮಕೃಷ್ಣ ಗೆಲ್ಲುತ್ತಿದ್ದಾರೆ. ಹಾಗಾಗಿ ಈ ಸ್ಪರ್ಧೆಯನ್ನು ಮುಂದುವರೆಸುವ ಅವಶ್ಯಕತೆ ಇಲ್ಲ. ಪಂಡಿತ ರಾಮಕೃಷ್ಣ ಸ್ಪಷ್ಟ ರೂಪದಲ್ಲಿ ವಿಜೇತರು. ನಾನು ಈ ಸ್ಪರ್ಧೆನ ಒಪ್ಕೊಳ್ಳೋದೇ ಇಲ್ಲ. ಇದು ನ್ಯಾಯೋಚಿತ ಅಲ್ಲ. ಇಲ್ಲಿರೋ ಎಲ್ರು ಪಂಡಿತ ರಾಮಕೃಷ್ಣನಿಗೆ ಗೊತ್ತಿರೋರು, ಅವ್ರ ಜೊತೆಗೆ ಇರೋರು. ಒಬ್ಬ ವ್ಯಕ್ತಿ ಅವರಿಗೆ ಪರಿಚಯ ಇಲ್ದಿರೋನು ಅವ್ರ ಪ್ರಶ್ನೆ ಮಾಡ್ಲಿ. ಒಂದ್ ವೇಳೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಆಗ ನಾನು ನನ್ನ ಸೋಲನ್ನ ಒಪ್ಕೊಳ್ತೀನಿ. ಸರಿ, ನಾನ್ ನಿಮಗೆ ಮತ್ತೊಂದು ಅವಕಾಶವನ್ನ ಕೊಡ್ತೀನಿ. ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು. ಒಂದ್ ವೇಳೆ ಈ ಉತ್ತರವನ್ನ ಮೋಹಿನಿ ದೇವಿ ಕೊಟ್ಟು ನಾನು ಕೊಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ನನ್ನ ಸೋಲನ್ನ ಒಪ್ಕೋತೀನಿ. ನಾನು ಇಲ್ಲೇ ಆ ಕ್ಷಣವೇ ಮೋಹಿನಿ ದೇವಿಯವರ ಮಾತಿನಂತೆ ನಾನು ಅವರ ದಾಸನಾಗ್ತೀನಿ. ಯಾರು ಈ ಪ್ರಶ್ನೆಯನ್ನ ಕೇಳ್ತಾರೆ ಅಂದ್ರೆ ಅವರು ವಿಜಯನಗರದ ದರ್ಬಾರಿನ ಸದಸ್ಯರು ಆಗಿರಲ್ಲ, ಮತ್ತೆ ನಮ್ಮ ಪರಿವಾರವೂ ಕೂಡ. ಮಹಾಪ್ರಭು, ನಾನ್ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಈ ಸ್ಪರ್ಧೆ ಸ್ಪಷ್ಟ ಸ್ಪರ್ಧೆ ಯಾವಾಗ ಆಗತ್ತೆ ಅಂದ್ರೆ ಅದು ಆ 8 ಪಂಡಿತರು ಯಾರು ಮೋಹಿನಿ ದೇವಿಯರ ಪಲ್ಲಕ್ಕಿಯನ್ನು ಎತ್ತುತ್ತಾರೋ ಅವರಲ್ಲಿ ಯಾರಾದ್ರೂ ಒಬ್ರು ಪ್ರಶ್ನೆಯನ್ನ ಕೇಳಿ. ಒಂದ್ ವೇಳೆ ಮೋಹಿನಿ ದೇವಿಯವರು ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ರೆ ನಾನು ಸೋತೆ ಅಂತ ಒಪ್ಕೋತೀನಿ. ಮತ್ತೆ ಇದು ಮೋಹಿನಿ ದೇವಿಯವರಿಗೆ ಅಂತಿಮ ಅವಕಾಶ. ಪಂಡಿತ ರಾಮಕೃಷ್ಣ ಅವನ ಚಿತೆಯನ್ನು ಅವನೇ ಸರಿ ಮಾಡ್ಕೊಳ್ತಿದ್ದಾನೆ. ಗೆದ್ದಿದ್ದ ಆರಾಮಾಗಿ, ಈಗ ಅವನು ಹೆಚ್ಚು ಬುದ್ಧಿ ಉಪಯೋಗಿಸಿ ಪರಾಜಿತನಾಗ್ತಾನೆ. ಸ್ವೀಕರಿಸ್ತೀನಿ. ಸಂಜೆ ಸಮಯದಲ್ಲಿ ಮಹಾಪಂಡಿತರು ಪ್ರಶ್ನೆ ಕೇಳೋದಿಕ್ಕೆ ಅನುಮತಿ ಕೊಡಲಾಗುತ್ತೆ. ಇದೀಗ ನೀವು ಹೇಳಿ, ಮನುಷ್ಯನಲ್ಲಿ ಕಂಡು ಬರುವಂತಹ ಆ 3 ವಸ್ತುಗಳು ಯಾವುವು ಅಂತ. ಜೀವಜಂತುಗಳಲ್ಲೂ ಇಲ್ಲದೆ ಇರುವಂಥದ್ದು. ಪಂಡಿತ ರಾಮಕೃಷ್ಣ, ಬೌದ್ಧಿಕ ಶಕ್ತಿ, ಕಲ್ಪನಾ ಶಕ್ತಿ ಮತ್ತೆ ವಾಣಿ ಶಕ್ತಿ. ಪಂಡಿತ ರಾಮಕೃಷ್ಣರೇ, ನಿಮ್ಮ ಉತ್ತರ ಸರಿಯಾಗಿದೆ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ಶಾಂತರಾಗಿರಿ. ಮೋಹಿನಿ ದೇವಿ, ನೀವು ಸೋತಿದ್ದೀರಿ. ನೀವು ಪಂಡಿತ ರಾಮಕೃಷ್ಣರನ್ನು ನಿಮ್ಮ ದಾಸರಾಗಬೇಕು ಎಂದಿರಿ. ಆದರೆ ಈಗ ಪಂಡಿತ ರಾಮಕೃಷ್ಣ ನಿಮಗೆ ಸರಿಯಾದ ದಂಡನೆ ನೀಡುತ್ತಾರೆ. ಮೋಹಿನಿ ದೇವಿ, ನೀವು ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸಿಕೊಂಡು ಇಲ್ಲಿರೋ ಎಲ್ಲರನ್ನ ಮೂರ್ಖರನ್ನಾಗಿ ಮಾಡಿದ್ರಿ. ನೀವು ಸಮಸ್ತ ರಾಜ್ಯದ ಪಂಡಿತರಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ರಿ, ಅದು ನಿಮಗೆ ಮಾತ್ರ ಗೊತ್ತಿತ್ತು. ಕಪಟದಿಂದ ನೀವು ಅವ್ರನ್ನ ದಾಸರನ್ನಾಗಿ ಮಾಡ್ಕೊಂಡ್ರಿ. ಈಗ ಅದೇ ಪಂಡಿತರು ಪ್ರಶ್ನೆ ಕೇಳಿದಕ್ಕೆ ನಿಮಗೆ ಉತ್ತರವನ್ನ ಕೊಡೋದಕ್ಕಾಗ್ಲಿಲ್ವೋ, ಅದಕ್ಕೆ ನಿಮ್ಗೆ ಯಾವ ಅಧಿಕಾರವೂ ಇಲ್ಲ ಇವರನ್ನ ದಾಸರನ್ನಾಗಿ ಇಟ್ಕೊಳ್ಳೋದಕ್ಕೆ. ನೆನ್ಪಿಟ್ಕೊಳ್ಳಿ, ಈ ಸಮಾಜದಲ್ಲಿ ಇದಕ್ಕಿಂತ ದೊಡ್ಡ ಮೂರ್ಖ ಯಾರೂ ಇಲ್ಲ. ಅವರು ಈ ತರ ಯೋಚಿಸ್ತಾರೆ, ನನಗೆ ಪ್ರಪಂಚದ ಎಲ್ಲ ವಿಚಾರಗಳು ಗೊತ್ತಿದೆ ಅಂತ. ಒಂದು ಸಾಧಾರಣ ಅಜ್ಞಾನಿ ಗಿಳಿಯೂ ಕೂಡ ಆಕಾಶದೆತ್ತರಕ್ಕೆ ಹಾರಬಲ್ಲದು. ಆದ್ರೆ ಸಂಪೂರ್ಣ ತಿಳ್ಕೊಂಡ ಮನುಷ್ಯ ಯಾಕೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿರ್ತಾನೆ. ನೀವು ಹೇಳಿದ್ರಿ ಅಲ್ವಾ, ಪ್ರೀತಿ ನವರಸದಲ್ಲಿರುತ್ತೆ,
ಆದ್ರೆ ನಾನ್ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಉತ್ತರ ಸಂಪೂರ್ಣ ತಪ್ಪಾಗಿದೆ. ನಾನು ಹೇಳ್ತೀನಿ ಪ್ರೀತಿ ಅಂದ್ರೆ ಏನು. ಮಹಾಪ್ರಭು, ಪ್ರೀತಿ ಅಂದ್ರೆ ಯಾವ ಭಾವನೆ ಇರುತ್ತೆ ಅಂದ್ರೆ ಯಾವ ವ್ಯಕ್ತಿಗೂ ಕೂಡ ಯಾವುದೇ ಪ್ರತೀಕ್ಷೆಯನ್ನ ಮಾಡದೆ, ಯಾವುದೇ ರೀತಿಯ ಲಾಭ ನಷ್ಟ ನೋಡದೆ ಸುಖ ನೀಡೋದು, ಆನಂದವನ್ನ ನೀಡೋದು, ಖುಷಿ ಕೊಡೋದು. ನಾವಿದಕ್ಕೆ ಪ್ರೀತಿ ಅಂತ ಹೇಳ್ತೀವಿ. ಪತಿ, ಪತ್ನಿ, ಅಪ್ಪ, ಅಮ್ಮ, ಅಣ್ಣ, ತಂಗಿ ಎಲ್ಲರೂ ಕೂಡ ಇದ್ರಲ್ಲಿ ಪ್ರತಿಯೊಬ್ಬರಿಗೂ ಸ್ವಾರ್ಥ ಇರುತ್ತೆ. ಒಬ್ಬ ತಾಯಿ ತನ್ನ ಪುತ್ರನನ್ನ ಪ್ರೀತಿ ಮಾಡುವಾಗ ಅವಳಲ್ಲೂ ಕೂಡ ಸ್ವಾರ್ಥ ಅಡಗಿರತ್ತೆ. ಅವಳಿಗೆ ಏನಿಲ್ಲ ಅಂದ್ರೂ ಈ ಸ್ವಾರ್ಥ ಅಂತೂ ಇದ್ದೇ ಇರುತ್ತೆ. ನನ್ನ ಮಗ ವೃದ್ಧಾವಸ್ಥೆಯಲ್ಲಿ ನನ್ನನ್ನ ನೋಡ್ಕೋತಾನೆ ಅಥವಾ ಬೇರೆ ಇನ್ನೇನು. ಸರಿಯಾದ ಪ್ರೀತಿ, ಆದರ್ಶ ಪ್ರೀತಿ ಅವನಲ್ಲಿ ಮಾತ್ರ ಇರುತ್ತೆ. ಆ ಈಶ್ವರನಲ್ಲಿ, ಅಮ್ಮ ಕಾಳಿಯಲ್ಲಿ. ಅವರನ್ನು ನಾವು ಕೇವಲ ಕಷ್ಟದಲ್ಲಿ ಮಾತ್ರ ಸ್ಮರಿಸ್ತೀವಿ. ಅವರಿಗೆ ಪೂಜೆ ಮಾಡೋದು ಕೂಡ ನಮ್ಮ ಸ್ವಾರ್ಥಕ್ಕಾಗಿ. ಆದ್ರೆ ಅವರು ಯಾವುದೇ ರೀತಿಯ ಸ್ವಾರ್ಥ, ಯಾವುದೇ ರೀತಿಯ ಆಕಾಂಕ್ಷೆ ಇಲ್ಲದೆ ನಮಗೆಲ್ಲದೂ ಕೂಡ ಕೊಡ್ತಾರೆ. ಅದುವೇ ನಿಜವಾದ ಪ್ರೀತಿ ಮಹಾಪ್ರಭು. ನನಗದು ನನ್ನ ತಾಯಿ ಕಾಳಿಯಿಂದ ಪ್ರಾಪ್ತವಾಗಿದೆ. ಗುರುವರ್ಯ, ನಾನಿವತ್ತು ಮಹಾರಾಜರಿಗೆ ಮತ್ತೆ ವಿಜಯನಗರ ತಲೆ ತಗ್ಸುವಾಗ ಮಾಡ್ಲಿಲ್ಲ ಅಲ್ವಾ? ಪಂಡಿತ ರಾಮಕೃಷ್ಣ, ನಾವು ನಿಮಗೆ ಶುಭಾಶಯಗಳು ತಿಳಿಸುತ್ತೇವೆ. ಕೇವಲ ಇದಕ್ಕಾಗಿ ಅಲ್ಲ, ನೀವು ಈ ಸ್ಪರ್ಧೆ ಗೆದ್ದಿರೆಂದು. ಇನ್ನೊಂದು ಕಾರಣವೆಂದರೆ ನೀವು ಈಗ ಎಲ್ಲರಿಗೂ ಪ್ರೀತಿಯ ಅರ್ಥ ಹೇಳಿದಿರಿ. ಹಾಗೂ ನೀವು ವಿಜಯನಗರದ ಗೌರವವನ್ನು ಕಾಪಾಡಿದಿರಿ. ದೇವಿ ಮೋಹಿನಿ, ನಿಮಗೆ ಬೌದ್ಧಿಕ ಶಕ್ತಿ ಮತ್ತೆ ಕಲ್ಪನಾ ಶಕ್ತಿ ಕೂಡ ಇಲ್ಲ. ಯಾಕೆಂದ್ರೆ ನಿಮಗೆ ಕಲ್ಪನೆನೂ ಕೂಡ ಮಾಡಕ್ಕಾಗ್ಲಿಲ್ಲ. ಇಷ್ಟು ವಿದ್ವಾನ ಜ್ಞಾನಿಗಳನ್ನ ಬಂದಿಯಾಗಿಸಿ ಅವರ ಮಾತುಗಳನ್ನು ಕೂಡ ಕಡಿತಗೊಳಿಸಿ ನೀವು ಎಷ್ಟು ದೊಡ್ಡ ಅಪರಾಧ ಮಾಡಿದ್ದೀರಾ ಅಂತ. ನಿಮಗೆ ನಿಮ್ಮ ಸೌಂದರ್ಯದ ಬಗ್ಗೆ ಬಹಳ ಅಹಂಕಾರ ಇದೆ ಅಲ್ವಾ? ನಾನಿವತ್ತು ದಂಡ ಸ್ವರೂಪವಾಗಿ ನಾನು ನಾರಿಯ ಬಹಳ ಮುಖ್ಯವಾದ ವಸ್ತುವೊಂದನ್ನು ತೆಗೆದುಕೊಳ್ತೀನಿ. ನಿಮ್ಮ ಕೂದಲು. ನನ್ನನ್ನು ಕ್ಷಮಿಸಿ. ಈ ಪ್ರಕಾರ ನನಗೆ ಶಿಕ್ಷೆ ಕೊಟ್ಟು ಜಿಗುಪ್ಸೆ ಹುಟ್ಟಿಸ್ಬೇಡಿ. ಕೇಶ ಕೇವಲ ಸ್ತ್ರೀಯ ಸೌಂದರ್ಯಕ್ಕೋಸ್ಕರ ಇರೋದಿಲ್ಲ. ಕೇಶ ಅನ್ನೋದು ಸ್ತ್ರೀಯ ಗೌರವ. ನನಗೆ ಗೊತ್ತೇ ಇರ್ಲಿಲ್ಲ ನಾನ್ ಕೊಟ್ಟ ಸಂಸ್ಕಾರ ಇಷ್ಟು ಚಿಕ್ಕದು ಅಂತ. ಒಬ್ಬ ಸ್ತ್ರೀಗೆ ಗೌರವ ಕೊಡೋದ್ ಕೂಡ ನಿನಗೆ ಗೊತ್ತಿಲ್ಲ. ನೀನು ನನ್ ಮಗನೇ ಆಗಿದ್ರೆ ಮೋಹಿನಿ ಅವರನ್ನ ಈ ಶಿಕ್ಷೆಯಿಂದ ಮುಕ್ತಗೊಳಿಸು. ಅವರನ್ನ ಕ್ಷಮಿಸ್ಬಿಡು. ನೋಡಿದ್ರ ಮೋಹಿನಿ ದೇವಿ, ಇದು ಅಮ್ಮ, ಒಬ್ಳು ಸ್ತ್ರೀ. ನೀವು ಅವಮಾನವನ್ನ ಮಾಡಿದ್ರಿ. ಆದ್ರಿವತ್ತು ನಿಮ್ಮ ಪ್ರತಿಷ್ಠೆಗೋಸ್ಕರ ಇವರ ಮಗನನ್ನ ನೀವು ಜರದ್ರಿ. ನನ್ನನ್ನು ಕ್ಷಮಿಸಿ ಅಮ್ಮ, ನನ್ನಿಂದ ತಪ್ಪಾಗೋಯ್ತು. ಪಂಡಿತ ರಾಮಕೃಷ್ಣ, ಇಂದು ನಿಮ್ಮ ಕಾರಣವಾಗಿ ಬೇರೆ ಪಂಡಿತರಿಗೂ ಮುಕ್ತಿ ಸಿಕ್ಕಿದೆ. ಮೋಹಿನಿ ದೇವಿ, ನಿಮಗೆ ಕ್ಷಮೆ ಯಾವಾಗ ಸಿಗುತ್ತೆ ಅಂದ್ರೆ, ಈ ಪಂಡಿತರನ್ನ ಎಷ್ಟು ದಿನ ದಾಸರನ್ನಾಗಿಟ್ಕೊಂಡಿದ್ರು ಅಷ್ಟು ದಿನ ಸೇವೆ ಮಾಡೋದ್ರಿಂದ ಸಿಗತ್ತೆ. ಅಷ್ಟು ದಿನವೂ ಕೂಡ ನೀವು ಅವರ ಸೇವೆ ಮಾಡಿ. ನಾನ್ ಸ್ವೀಕರಿಸ್ತೀನಿ. ಮತ್ತೆ ನೀವು ಕೂಡ ನನ್ನ ಕ್ಷಮಿಸಿ. ಮಹಾರಾಜ, ನನ್ನ ಅಹಂಕಾರ ಹಾಗೂ ಕ್ರೂರ ನಡವಳಿಕೆಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನ್ನನ್ನು ಕ್ಷಮಿಸಿ.